ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರದ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀ ಮೇಲಾಕ್ಷಿ ಫೌಂಡೇಶನ್ ವತಿಯಿಂದ ಸಮುದಾಯದ ವಿದ್ಯಾರ್ಥಿಗಳಿಗೆ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತು ಬಹುಮಾನಗಳನ್ನು ವಿತರಿಸಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರು ಸನ್ಮಾನವನ್ನು ಏರ್ಪಡಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಸತ್ಯನಾರಾಯಣ ರಾವ್ ಅವರು ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿ ಮಾತನಾಡಿದರು. ವರದಿ ಅರಕೆರೆ ಮುನ್ನರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಯದೋ ಯದೋ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುದೋ ನಾಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಯಾವಾಗ ಭೂಮಿ ಮೇಲೆ ಪ್ರಪಂಚದಲ್ಲಿ ಧರ್ಮ ಜಾಸ್ತಿ ಆದಾಗ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಹುಟ್ಟಿ ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ಧರ್ಮ ಅಂದರೆ ಎಲ್ಲ ಥರದಲ್ಲೂ ಜನಗಳಿಗೆ ನ್ಯಾಯ ಆಗ್ತದೆ. ನಾನು ಹೆಚ್ಚಿಗೆ ಇನ್ನೊಂದು ಶ್ರೀಕೃಷ್ಣ ಪರಮಾತ್ಮ ಅನ್ನತಕ್ಕಂಥದ್ದು ಎಲ್ಲರಿಗೂ ಅಂತೆ ದೇವಕಿ ಹೇಳ್ತಾರೆ, ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಜಗದೋದ್ಧಾರನ ಮಗನಿಂದು ತಿಳಿಯುತ್ತ ಜಗದೋದ್ಧಾರನ ಮಗನಿಂದು ತಿಳಿಯುತ್ತ ಸುಗುಣಾಂತರಂಗನಾಡಿಸಿದ ಯಶೋದೆ ಜಗದೋದ್ಧಾರನ ನಿಗಮಗೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯ ನಾಡಿಸಿದ ಯಶೋದೆ ಜಗದೋದ್ಧಾರನ. ಕಡೆಯಲ್ಲಿ ನಾನು ಹೇಳೋದೇನು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಪ್ರಪಂಚಕ್ಕೆ ಭಗವದ್ಗೀತೆ ಹೇಳ್ತಾ ಇದ್ದಾರೆ. ಎಲ್ಲರೂ ತಿಳ್ಕೋಬೇಕಾದ್ದು, ಯಾರು ಭಗವದ್ಗೀತೆ ಓದ್ತಾರೋ ಅವ್ರು ಯಾರು ತಪ್ಪು ಮಾಡೋದಿಲ್ಲ. ಇವತ್ತು ನಿಮ್ಮ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ, ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಹೇಳಿದ್ದಿದ್ರೆ ಯಾರು ಜೈಲುಗಳಿಗೆ ಹೋಗ್ತಾನೆ ಇರಲಿಲ್ಲ. ಎಲ್ಲರೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ಅದರಲ್ಲಿ 700 ಅಧ್ಯಾಯ ಇದೆ, 18 ಅಧ್ಯಾಯ ಇದೆ, 700 ಶ್ಲೋಕ ಇದೆ. ಅದರಲ್ಲಿ ಎಲ್ಲ ಹೇಳಿದ್ಮೇಲೆ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ಯುದ್ಧ ಮಾಡೋಕ್ಕಾಗೋದಿಲ್ಲ, ನಮ್ಮ ಸುತ್ತ ಎಲ್ಲ ಇದ್ದಾರೆ, ಅವ್ನು ಹೆಂಗು ಅವಾಗ ಎಲ್ಲ ಕೇಳಿದ್ಮೇಲೆ ಅವ್ನು ಹೇಳ್ತಾನೆ, ಎಲ್ಲ ಭಕ್ತಿ ಜ್ಞಾನ ಕರ್ಮಯೋಗ ಎಲ್ಲ ಹೇಳಿದ್ಮೇಲೆ ಹೇಳ್ತಾನೆ, ನಮಗೂ ಬೇರೆ ಇದಕ್ಕೆ ಇಸ್ಲಾಂ ಧರ್ಮಕ್ಕೂ ಬೇರೆ ಕ್ರಿಶ್ಚಿಯಾನಿಟಿಗೆ ಇರೋ ವ್ಯತ್ಯಾಸ ಏನಪ್ಪ ಅಂದರೆ ಅವರಲ್ಲಿ ಪ್ರೊಫೆಟ್ ಮೊಹಮ್ಮದ್ ಹೀಗೆ ಹೇಳಲ್ಲ, ಅವ್ನು ಹೇಳಿದಾಗೆ ನಾವು ಕೇಳಬೇಕು, ಇಲ್ಲೇ ಇದ್ರೆ ನೀವು ಆ ಧರ್ಮಕ್ಕೆ ಸೇರಿಲ್ಲ, ಕ್ರಿಶ್ಚಿಯಾನಿಟಿ ಧರ್ಮ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಇತಿತೇ ಜ್ಞಾನ ವ್ಯಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ ಇಂಬೃಷ್ಯೇದನ ಶೇಷೇನ ಯಥಾ ಯುಜ್ಯತಿ ತಥಾ ಕುರು. ದೇವರೇ ಆಗಿರ್ತಕ್ಕಂಥ ಗೀತಾಚಾರ್ಯರಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಕುಲು ಮಾನವನಾದ ನಮ್ಮಂತ ನಿಮ್ಮಂತರೆಲ್ಲರಿಗೂ ಹೇಳಿರೋದೇನದಪ್ಪ, ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ದೀನಪ್ಪ, ನಾನು ದೇವರು ಅಂತ ನೀನು ಕಣ್ಮುಚ್ಕೊಂಡು ಅದನ್ನ ಫಾಲೋ ಮಾಡಬೇಡ, ವಿಮರ್ಶೆ ಮಾಡು. ಅಂಥದ್ದೆಲ್ಲ ನೀವು ಆಚರಿಸ್ತಿದ್ದೀರಿ. ಇನ್ನೂ ಹೇಳೋದು ಬೇಕಾದ್ರೆ ಸಾಕಷ್ಟು ಸಮಯ ಇರೋದ್ರಿಂದ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಮುಂಭಾಗ ಎಲ್ಲ ಮಾಧ್ಯಮಿಕರು ಅನಂತ ಕೋಟಿ ಧನ್ಯವಾದಗಳು. ಬೋಲೋ ಶ್ರೀ ಕೃಷ್ಣ ಪರಮಾತ್ಮೆಗೆ. ವೇದಿಕೆಗೆ ಅವರಿಗೆ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸೋಣ. ಅವರನ್ನ ವೇದಿಕೆಗೆ ಬರಮಾಡಿಕೋಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ.
625 ಮಾರ್ಕ್ಗೆ 623 ಮಾರ್ಕ್ ತಗೊಂಡಂತಹ 98.68% ಮಾರ್ಕ್ಸ್ ತಗೊಂಡಂತಹ ಜಸ್ವಂತ್ ಯಾದವ್ ಅವರಿಗೆ ಅಭಿನಂದನೆಗಳು. ಹಾಗೆ PUCಯಲ್ಲಿ 600 ಮಾರ್ಕ್ಗಳಿಗೆ 567 ಮಾರ್ಕ್ ಪಡ್ಕೊಂಡು 94.5% ತಗೊಂಡಂತಹ ನಂದಿನಿ ಅವರಿಗೂ ಕೂಡ ಅಭಿನಂದನೆಗಳು. ನಂದಿನಿ ವೇದಿಕೆ ಆರಂಭಿಸಬೇಕು. ನಂದಿನಿ ಅವರು ವೇದಿಕೆ ಸ್ವಲ್ಪ ಸೈಡಿಂದ ಹಾಕಿ. ಸರ್ ಇಲ್ಲಡಿದ್ದಾರೆ, ಸರ್ ಇಲ್ಲಡಿದ್ದಾರೆ. ಚಪ್ಪಾಳೆ ಹೊಡಿಬೇಕು. ಅಧ್ಯಕ್ಷ ನಿಮ್ಮ ಕಡೆ ಬರ್ರಿ, ಈ ಕಡೆ ಬರ್ರಿ ನೀವು. ಬೇರೆ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮುಂದೆ ಬರಬೇಕು. ಎಸ್ಎಸ್ಎಲ್ ಹಾಗೂ PUCಯಲ್ಲಿ ಅತಿ ಹೆಚ್ಚು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಶ್ರೀಯುತ ವೇದಿಕೆ ಕೇಂದ್ರದಿಂದ ಒಂದು ಪ್ರತಿಭಾಪೂರ್ವಕ ಅದ್ದೂರಿಯಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅದ್ದೂರಿಯಾದಂತಹ ಪ್ರತಿಭಾ ಪುರಸ್ಕಾರವನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆ ಎಲ್ಲ ಗಣ್ಯರು ನಡೆಸಿಕೊಡ್ತಿದ್ದಾರೆ. ಮಗದೊಮ್ಮೆ ಆ ವಿದ್ಯಾರ್ಥಿಗಳು ಇನ್ನಷ್ಟು ಕೀರ್ತಿ ಯಶಸ್ಸು ಪಡೆಯಲಿ, ಇನ್ನಷ್ಟು ಯಾದವ ಕಲಾವ ಬಾಂಧವರು ಮತ್ತು ಇನ್ನಷ್ಟು ಒಳ್ಳೆ ಅಂಕಗಳನ್ನು ಗಳಿಸಲಿ ಅಂತ ಹೇಳುತ್ತಾ ಮಗದೊಮ್ಮೆ ಕಪ್ಪಳೋದ್ರ ಮೂಲಕ ವೇದಿಕೆ ಗಣ್ಯರಿಗೂ ಸಹ ಹಾಗೂ ವೇದಿಕೆ ಎಲ್ಲ ಮಕ್ಕಳಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ದಯವಿಟ್ಟು ಮುಂದೆ ಬರಬೇಕು. ಈಗ SSLC ವಿದ್ಯಾರ್ಥಿಗಳು ಅಂತ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ದೀಪಿಕಾ SSLC ಅಲ್ಲಿ ಉತ್ತಮ ಅಂಕಗಳನ್ನು ಪಡೆದಂತಹ ದೀಪಿಕಾ ರವರು, ವೇಣು CR, ನಿಖಿಲ್ ಯಾದವ್ ರವರು, ರಕ್ಷಿತಾ N ಮತ್ತೆ ಮುರಳಿ PK ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವೇದಿಕೆ ಗಣ್ಯರು ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅವರು ದಯವಿಟ್ಟು ಸ್ವೀಕರಿಸಿದೆ. ಅಭಿನಂದನೆಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಶ್ರೀಯುತ ಸರ್ ಹಾಗೆ ಈ ಕಡೆ ನೋಡಿ, ಎಲ್ಲ ಮೇಡಮ್ ಇಲ್ಲಿ ನೋಡಿ ಮೇಡಮ್. ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯರೇ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ಭಾಗದ ನಾಗರಿಕ ಬಂಧುಗಳೇ, ವಿಶೇಷವಾಗಿ ವೇದಿಕೆಯಲ್ಲಿ ಆಸೀನರಾಗಿದ್ದ ನನ್ನ ಪಕ್ಕದಲ್ಲಿರ್ತಕ್ಕಂತಹ ಮಾನ್ಯ ನನ್ನ ಸೋದರರಾಗಿರ್ತಕ್ಕಂಥ ನರಸಿಂಹಮೂರ್ತಿರವರೇ, ಅವರೇ ಅಂತ ಫೌಂಡೇಶನ್ ಕಟ್ಕೊಂಡು ಅವರಿಂದ ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಯುವ ನಾಯಕರೇ, ಅದೇ ರೀತಿ ದೇವಪ್ಪನವರು ನಾನು ಬರಲೇಬೇಕು, ಬೆಂಗಳೂರಲ್ಲಿ ರಾಜ್ಯ ಸರ್ಕಾರ ಹಾಗೂ ನಟರಾಜ್ರವರೇ, ಸತ್ಯನಾರಾಯಣರವರೇ, ಮುನ್ರಾಜರವರೇ ವಕೀಲರು, ಮತ್ತು ಅದೇ ಲಕ್ಷ್ಮಣ್ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣ ಸ್ವಾಮಿ ಅವರು, ಮತ್ತು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀನಿವಾಸರವರು, ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಉಪನ್ಯಾಸನ ಮಾಡಿದಂಥವ್ರು, ಉಪನ್ಯಾಸ ಕೊಟ್ಟಂಥವ್ರು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಹಾಗಾಗಿ ವೇದಿಕೆ ಮುಂದೆ ಇರ್ತಕ್ಕಂಥ ಮತ್ತು ಈ ಸಂಘದ ಮತ್ತು ಯಾದವ ಸಂಘದ ಎಲ್ಲ ಪದಾಧಿಕಾರಿಗಳೇ, ತಮ್ಮೆಲ್ಲರೂ ಕೂಡ ವಿಶೇಷವಾಗಿ ಈ ಬಂದಂತಹ ವಿದ್ಯಾರ್ಥಿಗಳು, ಅವರ ಪೋಷಕರು ಎಲ್ಲರೂ ಕೂಡ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಪವಿತ್ರವಾದ ದಿನ. ನಾನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಇದ್ರೂ ಕೂಡ ಇವರ ಪ್ರೀತಿ ವಿಶ್ವಾಸಕ್ಕೆ ಮಣಿದು ನಾನು ಇಲ್ಲಿ ಬಂದಿರತಕ್ಕಂಥದ್ದು ನನಗೂ ಕೂಡ ಬಹಳ ಸಂತೋಷ ಇದೆ. ಯಾಕಂದರೆ ದೇವಸ್ಥಾನದಲ್ಲಿ